ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ರಜ್ವಲ್ ಜೈಲ್ ಪಾಲಾಗಿದ್ದು ಪ್ರಜ್ವಲ್ ರೇವಣ್ಣ ಅಕ್ರಮ ಅನೈತಿಕ ಲೈಂಗಿಕ ಅಪರಾಧದಲ್ಲಿ ಸಿಲುಕಿ ಹಾಗೋ ಹೀಗೋ ಮಾಡಿ ಆ ಕಾರ್ಯಕ್ರಮವನ್ನು ಮುಗಿಸಿ ಬರ್ತಾ ಇದ್ರು. ಈಗ JDSಗೆ ಅಂಟಿರುವ ಆ ದೊಡ್ಡ ಕಳಂಕ ತೊಳೆದು ಹೋಗುವಂಥ ವಾತಾವರಣ ಇದೆ. ಪ್ರಜ್ವಲ್ ರೇವಣ್ಣ ತಾನು ಮಾಡಿರುವ ಮಹಾಪರಾಧದಿಂದಾಗಿ ಜೈಲ್ ಪಾಲಾಗಿದ್ದಾನೆ. ಅದರ ಜೊತೆಗೆ JDS ಕೂಡ ವೀಕ್ಷಕರೇ, JDSನ ಕರ್ಮಭೂಮಿ, ಜನ್ಮಭೂಮಿ, ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳ ಅಂತ ಹೆಸರಾಗಿದ್ದರೂ ಕೂಡ JDSಗೆ ನೆಲೆ ಇದ್ದಿದ್ದು ಹಳೆ ಮೈಸೂರು ಭಾಗದಲ್ಲಿ. ಹಾಸನ, ಮೈಸೂರು, ಮಂಡ್ಯ, ಚಾಮರಾಜನಗರ, ಚಿಕ್ಕಮಗಳೂರು, ರಾಮನಗರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ JDSಗೆ ತನ್ನದೇ ಆದಂತಹ ಶಕ್ತಿ ಇದೆ, ತನ್ನದೇ ಆದಂತಹ ವೋಟ್ ಬ್ಯಾಂಕ್ ಇದೆ. ಸರಿಯಾಗಿ ಸಂಘಟನೆಯನ್ನು ಮಾಡಿ ಸಮರ್ಥ ಅಭ್ಯರ್ಥಿಗಳನ್ನು ಇಳಿಸಿದರೆ ಜನ JDSಗೆ ಆಶೀರ್ವಾದ ಮಾಡುವಂಥ ಸಂದರ್ಭವೂ ಇದೆ. ಆದರೆ ಈ ಎಲ್ಲದಕ್ಕೂ ಕಳಂಕ, ಕಂಟಕಪ್ರಾಯ ಅನ್ನುವಂತೆ JDSನಲ್ಲಿ ಕೆಲವು ಬೆಳವಣಿಗೆಗಳು ನಡೆದಿದ್ದವು. ತೀರಾ ವೈಯಕ್ತಿಕ ಅನ್ನುವಂಥದ್ದು, ತೀರಾ ಅನ್ಯಾಯ ಅನ್ನುವಂಥದ್ದು, ತೀರಾ ಅನೈತಿಕ ಅನ್ನುವಂತಹ ಲೈಂಗಿಕ ಅಪರಾಧಗಳು ನಡೆದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಜೈಲ್ ಪಾಲಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೈಲು ಪಾಲಾದ ಮೇಲೆ JDSಗೆ ಹೊಸ ಹುರುಪು ಬಂದಂತಿದೆ. ಕಾರ್ಯಕರ್ತರಲ್ಲಿ ಈಗ ಮುಂದಿನ ಗುರಿ ನಿಚ್ಚಳವಾಗಿದೆ. ತಮ್ಮ ಪಕ್ಷದ, ತಮ್ಮ ನಾಯಕರ ಪರವಾಗಿ ಜೈಕಾರ ಕೂಗಿದ್ರೂ ಕೂಡ ಅವರಿಗೀಗ ಮುಜುಗರ ಇಲ್ಲ. ಯಾಕಂದರೆ ಕಳಂಕ ಹೊತ್ಕೊಂಡಂಥ ನಾಯಕರು ಜೈಲಿನಲ್ಲಿದ್ದಾರೆ. ಪ್ರಜ್ವಲ್ ರೇವಣ್ಣ, ಅದೇ ರೀತಿ ಅವ್ರ ತಮ್ಮ ಸೂರಜ್ ರೇವಣ್ಣ ಕೂಡ ಈಗ ಮತ್ತೊಂದು ಪ್ರಕರಣದಲ್ಲಿ ಜೈಲು ಪಾಲಾಗುವ ಎಲ್ಲ ಸಾಧ್ಯತೆ ಇದೆ. ಇಂತಹ ಹಿನ್ನೆಲೆಯಲ್ಲಿ HD ಕುಮಾರಸ್ವಾಮಿ ಅವರಿಗಾಗಲಿ ಅಥವಾ ರಾಜ್ಯಾದ್ಯಂತ ಯುವಕರ ಸಂಘಟನೆಯನ್ನು ಬಲಗೊಳಿಸುವಂಥ ಯುವಕರ ಆಶಾಕಿರಣ ಅಂತ ಏನು ಹೆಸರಾಗ್ತಾ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗಾಗಲಿ, ಅಥವಾ ತನ್ನ ಕೊನೆಯ ದಿನಗಳಲ್ಲಿ JDSನ್ನು ಅಧಿಕಾರಕ್ಕೆ ತಂದು ಇಹಲೋಕ ಯಾತ್ರೆಯನ್ನು ಮುಗಿಸಬೇಕು ಅನ್ನುವ ಕನಸನ್ನು ಹೊತ್ತಿರುವಂತಹ HD ದೇವೇಗೌಡರಿಗಾಗಲಿ, ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅಥವಾ ಸೂರಜ್ ರೇವಣ್ಣ ಅವರ ಫ್ಯಾಮಿಲಿ ಇಷ್ಟೆಲ್ಲ ಹಿನ್ನಡೆ ಆಯಿತು, ಇಷ್ಟೆಲ್ಲ ಘೋರ ಶಿಕ್ಷೆಗೆ ಒಳಗಾದ್ರು ಅನ್ನುವಂಥ ನೋವಿದ್ರು ಕೂಡ ಫ್ಯಾಮಿಲಿಗಿಂತ ಜನಸೇವೆ ಅನ್ನೋದು ಬಂದಾಗ, JDS ಪಕ್ಷದ ಭವಿಷ್ಯ ಅಂತ ಬಂದಾಗ, JDS ಪಕ್ಷ ಫಿನಿಕ್ಸ್ನಂತ ಎದ್ದು ನಿಲ್ಲಬೇಕು ಅಂತ ಬಂದಾಗ ಇದ್ಯಾವುದು ನಗಣ್ಯ ಆಗಿಬಿಡುತ್ತೆ. ಪ್ರಜ್ವಲ್ ರೇವಣ್ಣ ಜೈಲ್ ಪಾಲಾಗಿದ್ದು JDSಗೆ ತುಂಬ ಒಳ್ಳೆಯದು ಅನ್ನುವಂಥ ಮಾತುಗಳು ಮಾತ್ರ ಕಾರ್ಯಕರ್ತರ ಮನದಲ್ಲಿ ಬರ್ತಾನೆ ಇವೆ. ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ, ಕಾಲವೇ ಉತ್ತರಿಸಲಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.